ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೇರಳ ರಾಜ್ಯಂನ ಚುನಾವಣಾ ಫಲಿತಾಂಶಗಳು ಬಂದು 10 ದಿನಗಳು ಕಳೆದ ನಂತರ ಅಳೆದು ತೂಗಿ ಕಾಂಗ್ರೆಸ್ ಕೊನೆಗೂ ಸಹ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡಿದರೆ ವಿ ಡಿ ಸತೀಸನ್ ಅನ್ನುವಂತಹ ಹಿರಿಯ ನಾಯಕನನ್ನ ಅಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದೆ. ಆ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿತು. ಸೊ ಇಷ್ಟು ದಿನಗಳ ಏನು ಕಾಯುವಿಕೆ ಇತ್ತು ಅದಕ್ಕೊಂದು ಅಂತ್ಯ ಆಯ್ತಲ್ಲ. ಬಟ್ ಇಷ್ಟು ದಿನ ಕಾಯುವಿಕೆ ಯಾಕೆ ನಡೀತು, ಕಾಂಗ್ರೆಸ್ನಲ್ಲಿದ್ದಂತಹ ಗೊಂದಲ ಏನು, ಅದರ ಜೊತೆಗೆ ಕೆ ಸಿ ವೇಣುಗೋಪಾಲ್ ಫ್ರಂಟ್ ರನ್ನರ್, ರಾಹುಲ್ ಗಾಂಧಿಯವರ ಅಚ್ಚುಮೆಚ್ಚಿನ ನಾಯಕ ಮತ್ತು ಕೇರಳದ ಮುಖ್ಯಮಂತ್ರಿಯಾಗಿ ಕೆ ಸಿ ವೇಣುಗೋಪಾಲನ್ನೇ ಮಾಡಬೇಕು ಅಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ರು ಸಹ ಕೊನೆ ಮೂಮೆಂಟ್ನಲ್ಲಿ ಕೊನೆ ಮೂಮೆಂಟ್ನಲ್ಲಿ ಏನು ಬದಲಾವಣೆ ಆಯಿತು ಮತ್ತು ಮೊಟ್ಟ ಮೊದಲ ಬಾರಿಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಹುಲ್ ಗಾಂಧಿಯವರನ್ನ ಓವರ್ ರೈಡ್ ಮಾಡಿ ವೇಣುಗೋಪಾಲ್ ಬೇಡವೇ ಬೇಡ, ಸತೀಶನೇ ಆಗಬೇಕು ಅಂತ ಪಟ್ಟು ಹಿಡಿದು ಸಾಧಿಸ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ ಪ್ರಿಯಾಂಕಾ ಗಾಂಧಿ. ಸೊ ಯಾಕೆ ಹೇಗೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೇ 4ನೇ ತಾರೀಕು 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಬಂತಲ್ಲ, ಅದರ ಜೊತೆಯಲ್ಲಿ ಕೇರಳದ ಸಹ ಬಂತು. ಕೇರಳದಲ್ಲಿ UDF ಮೈತ್ರಿಕೂಟ, ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ ಭರ್ಜರಿ ಬಹುಮತ ಪಡ್ಕೊಳ್ತು. 140ರಲ್ಲಿ 102 ಸೀಟುಗಳನ್ನು ಪಡ್ಕೊಳ್ತು. ಅದರಲ್ಲಿ ಕಾಂಗ್ರೆಸ್ 63 ಸ್ಥಾನಗಳನ್ನು ಪಡ್ಕೊಳ್ತು. 63 ಸ್ಥಾನಗಳು ಪಡ್ಕೊಂಡಿದೆ. 102 140ರಲ್ಲಿ ಭರ್ಜರಿ ಬಹುಮತ. ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಎಂಥದ್ದು ಇಲ್ಲ. ತಮಿಳುನಾಡಿನ ರೀತಿಯಲ್ಲಿ ಅತಂತ್ರ ಅದು ಇದು ಎಂಥದ್ದು ಇಲ್ಲ. ನೇರ ನೇರ ಜಸ್ಟ್ ಒಂದು ಮೀಟಿಂಗು, ಶಾಸಕರ ಅಭಿಪ್ರಾಯ ಪ್ರಜಾಸತ್ತಾತ್ಮಕವಾಗಿ ನಡೆಯೋ ಹಾಗಿದ್ರೆ, ಪ್ರಜಾಸತ್ತಾತ್ಮಕ ರೀತಿಯಲ್ಲೇ ನಡೆಯೋ ಹಾಗಿದ್ದಿದ್ರೆ ಶಾಸಕರನ್ನು ಕೂರಿಸ್ಕೊಂಡು ಅವರ ಅಭಿಪ್ರಾಯ ಪಡೆದು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿ ಒಂದು ದಿನದಲ್ಲಿ ಅನೌನ್ಸ್ ಮಾಡಬಹುದಾಗಿತ್ತು. ಬಟ್ ಅದು ಒಂದು ದಿನದಲ್ಲಿ ಆಗಲಿಲ್ಲ. ಒಂದು ವಾರ ಆದರೂ ಆಗಲಿಲ್ಲ. 10ನೇ ದಿನ ಇವತ್ತು ಆಗಿರೋದು 10ನೇ ದಿನ. ಕೊನೆಗೂ ವಿ ಡಿ ಸತೀಶನ್ ಅನ್ನುವರನ್ನ ಅಲ್ಲಿ ಮುಖ್ಯಮಂತ್ರಿಯಾಗಿ ನೇಮಿಸಿದ್ದಾರೆ. ಯಾಕೆ ಏನ್ ನಡೀತಾ ಇತ್ತು ಈ 10 ದಿನ ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಇದಿತ್ತು, ಕಾಂಪಿಟಿಷನ್ ಇತ್ತು. ಏನು, ಕೆ ಸಿ ವೇಣುಗೋಪಾಲ್ AICC ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದಲ್ಲಿ ಜನರಲ್ ಸೆಕ್ರೆಟರಿ. ಆ ವ್ಯಕ್ತಿ MP ಹೌದು. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಪಟ್ಟು ಹಿಡಿಯೋದಕ್ಕೆ ಕಾರಣನೂ ಇತ್ತು. ಏನು, ರಾಹುಲ್ ಗಾಂಧಿಯ ಬೆಂಬಲ. ರಾಹುಲ್ ಗಾಂಧಿಯ ನಂಬರ್ 1 ಚಾಯ್ಸ್ ವೇಣುಗೋಪಾಲ್. ಆತ್ಮೀಯ ಮತ್ತು ನಂಬಿಕಸ್ಥ ಅಂತ ರಾಹುಲ್ ಗಾಂಧಿ ನಂಬಿರುವಂತಹ ವ್ಯಕ್ತಿ. ಅದು ಆರಂಭದಿಂದಲೂ ಸಹ ಕೆ ಸಿ ವೇಣುಗೋಪಾಲೇ ಆಗೋದು ಅಂತ. ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅಷ್ಟು ಬೆಂಬಲ ಇರುವ ವ್ಯಕ್ತಿಗೆ ಲೋಕಲ್ MLAಗಳ ಬೆಂಬಲ ಇದ್ದೇ ಇರುತ್ತೆ. ಸೊ MLAಗಳು ಸಹ ವೇಣುಗೋಪಾಲೇ ಆಗಬೇಕು ಮುಖ್ಯಮಂತ್ರಿ ಅನ್ನುವಂತಹ ವಾದಕ್ಕೆ ಬಂದ್ರು. 63ರಲ್ಲಿ 47 ಜನ MLAಗಳು ಕೆ ಸಿ ವೇಣುಗೋಪಾಲ್ ಪರ ಇದ್ದಾರೆ ಅನ್ನುವಂತಹ ಸೂಚನೆಗಳು ಹೈಕಮಾಂಡ್ಗೆ ಹೋಯಿತು. ಸತೀಶನ್ ಪರವಾಗಿ ಹೆಚ್ಚು ಅಂದ್ರೆ 12-13 ಜನ ಮಾತ್ರ ಇದ್ದಾರೆ ಅನ್ನುವಂಥದ್ದು. ಬಟ್ ಸತೀಶನ್ ಪರವಾಗಿ ಮುಸ್ಲಿಂ ಲೀಗ್, UDFನ ಅಲೈನ್ಸ್ ಮೈತ್ರಿ ಪಕ್ಷ, ಅದರ ಬೆಂಬಲ ಇತ್ತು. ಅದು ಪಟ್ಟು ಹಿಡಿದಿತ್ತು ವೇಣುಗೋಪಾಲ್ ಬೇಡ, ಸತೀಶನೇ ಬೇಕು ಅಂತ. ಅದರ ಜೊತೆಗೆ ರಾಜ್ಯದ ಜನರ ಅಭಿಪ್ರಾಯ ಇರಬೇಕಲ್ಲ. ರಾಜ್ಯದ ಜನರ ಅಭಿಪ್ರಾಯ ಸತೀಶನ್ ಪರವಾಗಿತ್ತು. MLAಗಳ ಅಭಿಪ್ರಾಯ ಕೆ ಸಿ ವೇಣುಗೋಪಾಲ್ ಪರವಾಗಿದ್ರೆ ಸತೀಶನ್ ಪರವಾಗಿ ಜನ ಧ್ವನಿ ಎತ್ತುತ್ತಾ ಇದ್ರು. ಜನ ಹೇಳ್ತಿದ್ರು ನಮಗೆ ಸತೀಶನ್ನೇ ಬೇಕು, ಆ ವ್ಯಕ್ತಿನೇ ಕಷ್ಟಪಟ್ಟಿರೋದು, ಆ ವ್ಯಕ್ತಿನೇ ಇಡೀ ಎಲೆಕ್ಷನ್ ಅಲ್ಲಿ ಓಡಾಡಿರೋದು, ಕಳೆದ 5 ವರ್ಷಗಳಿಂದ ಪಕ್ಷವನ್ನ ಕಟ್ಟಿರೋದು, ಈ ಲೆವೆಲ್ಗೆ ತಂದಿರೋದು ಆ ವ್ಯಕ್ತಿನೇ ಅಂತ. ಸರಿ, ಅವರಿಬ್ಬರು ಜಗಳದಲ್ಲಿ ನಾನೊಂದು ಟವಲ್ ಹಾಕ್ಬಿಡೋಣ ಅಂತ ಇನ್ನೊಬ್ರು ಚೆನ್ನಿತಲಾ ಅನ್ನುವಂಥವರು ಸಹ ಮುಂದಕ್ಕೆ ಬಂದ್ರು. ಅವರಿಗೆ ಸೋನಿಯಾ ಗಾಂಧಿ ಅವರ ಬೆಂಬಲ. ಇಲ್ಲಿ ಏನು ಮಜಾ ಅಂದ್ರೆ, ಗಾಂಧಿ ಕುಟುಂಬದಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಜನ ಏನಿದ್ದಾರೆ ಹೈಯೆಸ್ಟ್ ಲೀಡರ್ಸ್, 3 ಜನರಿಗೂ ಒಂದೊಂದು ಆಯ್ಕೆ ಇತ್ತು. ಈ ಕಡೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಪರ, ಸೋನಿಯಾ ಗಾಂಧಿ ಚೆನ್ನಿತಲಾ ಪರ, ಸತೀಶನ್ ಪರವಾಗಿ ಪ್ರಿಯಾಂಕಾ ಗಾಂಧಿ ನಿಂತ್ಕೊಂಡ್ರು. ಪ್ರಿಯಾಂಕಾ ಗಾಂಧಿ ನಿಂತ್ಕೊಳ್ಳೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ಆಮೇಲೆ ವಿವರಿಸ್ತೀನಿ. ನೆಕ್ಸ್ಟ್ ಏನಾಯ್ತು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಸೊ ಕೆ ಸಿ ವೇಣುಗೋಪಾಲ್ನ ಮಾಡಿಬಿಡ್ಬೇಕು. MLAಗಳ ಸಪೋರ್ಟು ಇದೆ, ರಾಹುಲ್ ಗಾಂಧಿ ಸಪೋರ್ಟು ಇದೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇರೆ ದಾರಿ ಇಲ್ಲ ಅನ್ನೋ ಮಟ್ಟಕ್ಕೆ ಅದು ಹೋಗಿತ್ತು. ನಿನ್ನೆಯವರೆಗೆ ವೇಣುಗೋಪಾಲ್ ಹೆಸರು ಅನೌನ್ಸ್ ಮಾಡೋದೊಂದೇ ಬಾಕಿ ಅಂತಿತ್ತು.
ಇವತ್ತು ಹೇಳಿದ್ರು, ನಿನ್ನೆನೆ ಹೇಳಿದ್ರು ಅನೌನ್ಸ್ ಮಾಡ್ಬಿಡ್ತೀವಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ಸು. ನಿನ್ನೆನೂ ಮುಗಿಲಿಲ್ಲ ಹಗ್ಗ ಜಗ್ಗಾಟ. ಇವತ್ತಿಗೆ ಶಿಫ್ಟ್ ಆಯ್ತು, ಇವತ್ತಿಗೆ ಪೋಸ್ಟ್‌ಪೋನ್ ಆಯ್ತು. ಇವತ್ತು ಮಧ್ಯಾಹ್ನದವರೆಗೆ ಘೋಷಣೆ ಆಗ್ಲಿಲ್ಲ. ಮಧ್ಯಾಹ್ನದ ಮೇಲೆ ಘೋಷಣೆ ಆಯ್ತು. ವಿ.ಡಿ. ಸತೀಶನ್ ಅಂತ ಘೋಷಣೆ ಆಯ್ತು. ಎಲ್ರಿಗೂ ಶಾಕ್ ಆಯ್ತು. ನಿನ್ನೆವರೆಗೂ ವೇಣುಗೋಪಾಲ್ ಹೆಸರೇ ಓಡಾಡ್ತಿತ್ತು. ರಾಹುಲ್ ಗಾಂಧಿಯ ಬೆಂಬಲ ಇತ್ತು. ಇಷ್ಟೆಲ್ಲ ಇದ್ದೂ ಸಹ ಕೆ.ಸಿ. ವೇಣುಗೋಪಾಲ್‌ಗೆ ಬಂದಿಲ್ಲ ಅಂದ್ರೆ ಮುಸ್ಲಿಂ ಲೀಗ್ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಿದೆ ಅಂತ ಬಿಜೆಪಿ, ಇತರೆ ವಿರೋಧಿ ಪಕ್ಷಗಳು ಎಲ್ಲ ಶುರು ಹಚ್ಕೊಂಡ್ರು. ಆಮೇಲೆ ಬಂದಂತಹ ಮಾಹಿತಿಗಳೇನೆ ಒಂದಷ್ಟು ಬೆಳಕನ್ನ ಚೆಲ್ತವೆ. ಏನ್ ನಡೀತು ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೆ ಅಂತ. ಸೊ ಅಲ್ಲಿ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಆಗತ್ತೆ. ಪ್ರಿಯಾಂಕಾ ಗಾಂಧಿ ಕೇರಳಂ ವಿಚಾರದಲ್ಲಿ ಕೇರಳಂ ಅಂತ ಹೆಸರು ಬದಲಾಗಿದೆ ಈಗ. ಕೇರಳ ರಾಜ್ಯ ಈ ಹಿಂದೆ ಇದ್ದಿದ್ದು ಈಗ ಕೇರಳಂ. ಸೊ ಕೇರಳಂ ವಿಚಾರದಲ್ಲಿ ಪ್ರಿಯಾಂಕಾ ಗಾಂಧಿಯ ಒಪಿನಿಯನ್ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದ್ರೆ ಶಿ ಇಸ್ MP ಫ್ರಮ್ ಕೇರಳ. ಅವರು ಸಂಸದರು ಕೇರಳದಿಂದ, ಪ್ರಿಯಾಂಕಾ ಗಾಂಧಿ ವಾದ್ರಾ. ಸೊ ಹಾಗಾಗಿ ಪ್ರಿಯಾಂಕಾ ಅವರ ಏನಿದೆ ಅಭಿಪ್ರಾಯ ಇದೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಶಿ ಇಸ್ ಒಂಥರ ಇನ್ಚಾರ್ಜ್ ಇದ್ದಂಗೆ ಕೇರಳ ಯೂನಿಟ್ಗೆ, ಬಿಕಾಸ್ ಶಿ ಇಸ್ ಎನ್ MP. ಸೊ ಆಕೆ ಸಹ ಬರಬೇಕಾಯ್ತು, ಕೂತ್ಕೋಬೇಕಾಯ್ತು. ಕೂತ್ಕೊಂಡಾಗ ಆಕೆ ಪಟ್ಟು ಹಿಡಿದಿದ್ದು ವಿ.ಡಿ. ಸತೀಶನ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ. ಆಕೆ ಕೊಟ್ಟಂತಹ ಕಾರಣಗಳು ಇಷ್ಟೇನೆ. ಜನರ ಒಲವು ವಿ.ಡಿ. ಸತೀಶನ್ ಕಡೆ ಇದೆ. ವಿ.ಡಿ. ಸತೀಶನ್ ಈ ಕಳೆದ 5 ವರ್ಷಗಳಿಂದ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ದಾರೆ ಅಂತ ಲೋಕಲ್ ಲೆವೆಲ್ ಇರುವಂತಹ ಕಾರ್ಯಕರ್ತರಿಂದ ಹಿಡಿದು ಬೂತ್ ಲೆವೆಲ್ ಕಾರ್ಯಕರ್ತರವರೆಗೂ ಹೇಳ್ತಿದ್ದಾರೆ. ಪ್ಲಸ್ ಜನಾನು ಹೇಳ್ತಿದ್ದಾರೆ, ಜನಾನು ಬಯಸ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಕೊಡೋಣ ಅಂತ. ರಾಹುಲ್ ಗಾಂಧಿ ಏನು ಅಂದ್ರೆ ಕೆ.ಸಿ. ವೇಣುಗೋಪಾಲ್ ನಾನು ಕ್ಲೋಸು, ಹೈಕಮಾಂಡ್ ಲೆವೆಲ್ ಅಲ್ಲಿ ಇರುವಂತಹವರು. ಪ್ರತಿಯೊಂದು ವಿಚಾರಕ್ಕೂ ಸಹ ನಾನು ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾನ ನಂಬಿರುವಂತಹ ವ್ಯಕ್ತಿ. ಅಂತಹ ಸನ್ನಿವೇಶದಲ್ಲಿ ಕೆ.ಸಿ. ವೇಣುಗೋಪಾಲ್ಗೆ ಕೊಡಬೇಕು ಅಂತ ರಾಹುಲ್ ಗಾಂಧಿ. ಸೋನಿಯಾ ಗಾಂಧಿ ಅವರು ಏನು ದೊಡ್ಡದಾಗಿ ಏನು ಇಂಟರ್ಫಿಯರ್ ಮಾಡಲಿಲ್ಲ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಈ ಒಂದು ಶಿ ವಾಂಟೆಡ್ ಚೆನ್ನಿತಲಾ, ಒಂದು ಸೀನಿಯರ್ ಲೀಡರು ಚೆನ್ನಿತಲಾ ಅವ್ರನ್ನೇ ಮಾಡೋಣ ಅಂತ ಸೋನಿಯಾ ಗಾಂಧಿ ಹೇಳಿದ್ರಂತೆ ಒಂದು ಮಾತು. ಅದಕ್ಕಿಂತ ಹೆಚ್ಚು ಅವರೇನು ಇದು ಮಾಡಕ್ ಹೋಗ್ಲಿಲ್ಲ. ಬಟ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅದರ ನಡುವೆ ಮಾತ್ರ ಗಟ್ಟಿಯಾಗಿ ಅವರಿಬ್ಬರ ಹೆಸರುಗಳಲ್ಲಿ ಭಿನ್ನಾಭಿಪ್ರಾಯ ಬಂತು. ಸೊ ಕೆ.ಸಿ. ವೇಣುಗೋಪಾಲ್ನ ಪಕ್ಕಕ್ಕೆ ಸರಿಸಲೇಬೇಕಾಯ್ತು ರಾಹುಲ್ ಗಾಂಧಿ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅಷ್ಟು ಸ್ಟರ್ನ್ ಆಗಿ ಕೂತ್ಕೊಂಡ್ರಂತೆ. ಇಲ್ಲ, ಜನರ ಅಭಿಪ್ರಾಯದ ವಿರುದ್ಧ ಹೋಗೋದು ಬೇಡ, ಕಾರ್ಯಕರ್ತರ ಅಭಿಪ್ರಾಯದ ವಿರುದ್ಧ ಹೋಗೋದು ಬೇಡ. MLAಗಳು ಕೆ.ಸಿ. ವೇಣುಗೋಪಾಲ್ಗೆ ಸಪೋರ್ಟ್ ಮಾಡ್ತಿರೋದು ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಇರುವಂತಹ ವ್ಯಕ್ತಿ ಅನ್ನುವ ಕಾರಣಕ್ಕೆ ಹೊರತು ಬೇರೆ ಕಾರಣಕ್ಕಲ್ಲ ಅನ್ನುವ ರೀತಿ ಪ್ರಿಯಾಂಕಾ ಗಾಂಧಿ ಮಾತ್ರ ಪಟ್ಟು ಹಿಡಿದು ಕೂತರಂತೆ. ಕೊನೆಗೆ ರಾಹುಲ್ ಗಾಂಧಿ ಮಣಿಯಲೇಬೇಕಾಯಿತು. ವಿ.ಡಿ. ಸತೀಶನ್ ಅವರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕಾಯ್ತು. ಈಗ ಈ ಕೆ.ಸಿ. ವೇಣುಗೋಪಾಲ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಸಾಕಷ್ಟು ವರ್ಷಗಳಿಂದ ಇರುವಂತಹ ಪ್ರಶ್ನೆ ಅಂದ್ರೆ ಈ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಗೆ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನನ್ನ ರಾಜಕೀಯ ಜ್ಞಾನಕ್ಕೆ ಇಲ್ಲಿಯವರೆಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಆಗ್ಲಿ ಸುರ್ಜೇವಾಲಾ ಆಗ್ಲಿ ಅವರ ಸೀಟುಗಳಲ್ಲಿ ಗೆಲ್ಲೋದೇ ಕಷ್ಟ. ಅವ್ರ ಸೀಟಲ್ಲಿ ಗೆಲ್ಲೋದೇ ಕಷ್ಟ. ಪಕ್ಕದ ಸೀಟಲ್ಲಿ ಗೆಲ್ಲಿಸೋದಂತೂ ದೂರದ ಮಾತು. ರಾಜಕೀಯವಾಗಿ ಏನೂ ಇಲ್ಲ ಅವರಲ್ಲಿ ಶಕ್ತಿ. ಅವ್ರಿಗಿರುವಂತಹ ಏಕೈಕ ಶಕ್ತಿ ಏನಂದ್ರೆ ಗಾಂಧಿ ಕುಟುಂಬದ ಕ್ಲೋಸ್ ಅಲೈಸ್ ಅಥವಾ ಏಡ್ಗಳು. ಏನೇ ಆದ್ರೂ ಅವ್ರನ್ನ ಕರೆದು ಕೂರಿಸ್ಕೊಳ್ತಾರೆ. ಹೈಕಮಾಂಡ್ ಲೆವೆಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಜನರಲ್ ಸೆಕ್ರೆಟರಿ ಅದು ಇದು ಹುದ್ದೆಗಳನ್ನ ಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಏನೇ ಬೇರೆ ರಾಜ್ಯಗಳಿಗೆ ಅವರನ್ನ ಇನ್ಚಾರ್ಜ್ಗಳಾಗಿ ನೇಮಕ ಮಾಡ್ತಿರ್ತಾರೆ. ಎಲ್ಲಿ ಏನೇ ಆದ್ರೂ ಸಹ ಬಿಕ್ಕಟ್ಟು, ಇಂಟರ್ನಲ್ ಬಿಕ್ಕಟ್ಟು ಮಾತ್ರ. ಆಪರೇಷನ್ ಕಮಲ ತಡೆಯುವಷ್ಟು ಶಕ್ತಿ ಎಲ್ಲ ಇವ್ರಿಗಿಲ್ಲ. ಇಂಟರ್ನಲ್ ಬಿಕ್ಕಟ್ಟು. ಈಗ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕಿತ್ತಾಡ್ತಿದ್ದಾರೆ ಅಂದ್ರೆ ಸುರ್ಜೇವಾಲನ್ ಕಳಿಸ್ಬಿಡೋದು ಅಥವಾ ಕೆ.ಸಿ. ವೇಣುಗೋಪಾಲ್ನ ಕಳಿಸೋದು. ಅಷ್ಟು ಬಿಟ್ರೆ ಅದನ್ನು ಮಾಡ್ತಿದ್ರು. ಅದಕ್ಕೆ ಕಾರಣ ಏನು ಅಂದ್ರೆ ಅವರೇನೋ ದೊಡ್ಡ ಪವರ್ಫುಲ್ ಲೀಡರ್ಗಳು. ಅವರವ್ರ ರಾಜ್ಯದಲ್ಲಿ ಹರಿಯಾಣದಲ್ಲಿ ಏನು ಸುರ್ಜೇವಾಲಾ ದೊಡ್ಡ ಮಾಸ್ ಲೀಡರು, ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಮಾಸ್ ಲೀಡರು ಅಲ್ಲ. ಚಮಚಾಗಿರಿ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹತ್ರ ಚಮಚಾಗಿರಿ ಮಾಡೋದು ಚೆನ್ನಾಗಿ ಕಲ್ತಿದ್ದಾರೆ. ಮತ್ತು ಆ ಚಮಚಾಗಿರಿಯನ್ನೇ ಪಕ್ಷನಿಷ್ಠೆ ಅಂತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅನ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಏನಂದ್ರೆ ಕಳೆದ 15 ವರ್ಷಗಳಿಂದ ಕಾಂಗ್ರೆಸ್ ಪಡ್ತಾ ಇರುವಂತಹ ಪಾಡು. ಕಾಂಗ್ರೆಸ್ನ ಒಂದು ಯೋಜನೆ ಸಫಲ ಆಗೋದಿಲ್ಲ. ಎಲ್ಲ ಯೋಜನೆಗಳಲ್ಲೂ ಈ 2 ಮುಖಗಳನ್ನೇ ತಂದು ಕೂರಿಸ್ಕೊಳ್ತಾರೆ. ಈ 2 ಮುಖಗಳಿಗೆ ನಾನು ಹೇಳ್ದಂಗೆ ಯಾವ ಯೋಗ್ಯತೆನೂ ಇಲ್ಲ. ಬಟ್
ಅಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ದಾರೆ. ಇವರಿಬ್ರು ಏನೋ ದೊಡ್ಡ ಇದು ಅಂತ ಬಿಲ್ಡಪ್ ತಗೊಂಡು ಅಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ, ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್, ಇವರೇ ಹೈಕಮಾಂಡ್ ಕೆಲವು ವಿಚಾರಗಳಲ್ಲಿ, ಇವರಿಬ್ರೇ. ಸೊ ಅಂತಹ ಕೆ ಸಿ ವೇಣುಗೋಪಾಲ್ ಈಗ ಸೋಲಬೇಕಾಯ್ತು. ಯಾಕೆ? ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಹುಲ್ ಗಾಂಧಿ ಅವರನ್ನೇ ಮೊಟ್ಟ ಮೊದಲ ಬಾರಿಗೆ ತಲೆಗೆ ಹೊಡೆದಂಗೆ ಸೈಡ್ ಹೊಡೆದಿದ್ದಾರೆ. ಇಲ್ಲ, ನಾನು ಕೇರಳದ MP, ನನಗೆ ಗೊತ್ತಿದೆ ಅಲ್ಲಿ ಏನಿದೆ ಅಂತ ಸೆಂಟಿಮೆಂಟು, ಪಬ್ಲಿಕ್ ಸೆಂಟಿಮೆಂಟ್ ವಿರುದ್ಧ ಹೋಗೋದು ಬೇಡ ಅಂತ ಹೇಳಿ ಪಟ್ಟು ಹಿಡಿದು ವಿ ಡಿ ಸತೀಶನ್ ಪರವಾಗಿ ಬ್ಯಾಟ್ ಬೀಸಿದ್ದಕ್ಕೆ ಇವತ್ತು ವಿ ಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಅಂತೂ ಇಂತೂ ಎರಡು ವಿಚಾರಗಳು ನಡೀತು. ಒಂದು, ಕೆ ಸಿ ವೇಣುಗೋಪಾಲ್ ಅನ್ನುವಂತಹ ಕೇವಲ ಹೈಕಮಾಂಡ್ನ ಮೆಚ್ಚಿಸಿಕೊಂಡಿದ್ದ ಕಾರಣಕ್ಕಾಗಿಯೇ ಎಲ್ಲ ರೀತಿಯಲ್ಲಿ ಪವರ್ಫುಲ್ ಆಗಿ ಬಿಂಬಿಸ್ಕೊಳ್ಳುವಂತಹ ವ್ಯಕ್ತಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಎರಡನೇದು, ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರನ್ನ ಸೈಡ್ಗೆ ಹೊಡೆದು ಪ್ರಿಯಾಂಕಾ ಗಾಂಧಿ ತನ್ನ ವಾದವನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗಬಹುದು. ಅಂದ್ರೆ ಇಂಟರ್ನಲ್ಲಿ ಏನೋ ಫೈಟ್ ಆಗುತ್ತೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಅಂತಲ್ಲ, ಬಟ್ ರಾಹುಲ್ ಗಾಂಧಿ ಲೆವೆಲ್ಗೆನೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾತು ಸಹ ನಡೆಯುತ್ತೆ. ಅವರು ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಟಾರ್ಟು. ಬಟ್ ಒಳ್ಳೆ ಸ್ಟಾರ್ಟ್ ಇದು. ಯಾಕಂದ್ರೆ ಸುಮ್ಮನೆ ಬಕೆಟ್ ಹಿಡಿಯೋರು, ಚಮಚಗಿರಿ ಮಾಡೋರು, ಜಾಲರ ಹೊಡಿಯೋರು ಅಂಥವ್ರಿಗೆ ಅಧಿಕಾರ ಕೊಟ್ಟು, ಗ್ರಾಸ್ ರೂಟ್ ಲೆವೆಲ್ ಇಂದ ಕಷ್ಟಪಟ್ಟಿರ್ತಾರೆ ಅಥವಾ ಕಾರ್ಯಕರ್ತರಾಗಿ ದುಡ್ಕೊಂಡು ಬಂದಿರ್ತಾರೆ ಅಂಥವ್ರನ್ನೆಲ್ಲ ಕಡೆಗಣಿಸೋದಿದೆಯಲ್ಲ, ಅದು ಯಾವ ರಾಜಕೀಯ ಪಕ್ಷಕ್ಕೂ ಒಳ್ಳೇದಲ್ಲ. ಆ ರಾಜಕೀಯ ಪಕ್ಷ ಹೆಂಗನ ಹಾಳಾಗೋಗ್ಲಿ, ಅದು ನಾಶವಾಗಿ ಹೋಗ್ಲಿ, ಕಾಂಗ್ರೆಸ್ ನಾಶ ಆಗೋಗ್ಲಿ, ನಮ್ಗೇನು ಚಿಂತೆ ಇಲ್ಲ. ಬಟ್ ದೇಶಕ್ಕೆ ಅದರಿಂದ ಆಗೋ ನಷ್ಟ ಇದೆಯಲ್ಲ, ಅದ್ರ ಬಗ್ಗೆ ಮಾತ್ರ ನಮಗೆ ಚಿಂತೆ ಅಷ್ಟೇನೆ. ಸೊ ಅಂತೂ ಇಂತೂ ಕೇರಳಂ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ವಿ ಡಿ ಸತೀಶನ್ ಅವರ ಹೆಸರನ್ನ 10 ದಿನಗಳ ನಂತರ, ಫಲಿತಾಂಶ ಬಂದು 10 ದಿನಗಳ ನಂತರ ಘೋಷಣೆ ಮಾಡಿದ್ದಾರೆ. ಸೊ ಪ್ರಮಾಣ ವಚನ ಯಾವಾಗ ಅಂತ ಇನ್ನೂ ಹೇಳಿಲ್ಲ. ಪ್ರಮಾಣ ವಚನ ಇನ್ನೇನು 1-2 ದಿನಗಳಲ್ಲಿ ನಡೆದು ಬಿಡುತ್ತೆ. ಹೊಸ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.